ನಮಸ್ಕಾರಗಳು. ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕಥೆಗೆ ಸ್ವಾಗತ. ನೀವು ಭಾಳ ಜನ ನೋಡ್ಲಿಕತ್ತೀರಿ ನನ್ನ ವಿಡಿಯೋ, ಆದರೆ ಸಬ್ಸ್ಕ್ರೈಬ್ ಮಾಡವಲ್ರಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೊಂದು ಮತ್ತು ಹುಮ್ಮಸ್ ಸಿಗ್ತದ ಹೊಸ ಹೊಸ ಕಥೆಗಳನ್ನ ಹೇಳಲಿಕ್ಕೆ. ಇವತ್ತು ನಾನು ನಿಮಗೆ ಪ್ರತಿ ತಿಂಗಳ ಸಂಕಷ್ಟ ಚತುರ್ಥಿ ಅಂತ ಆಚರಿಸ್ತೀವಿ. ಅದು ಯಾಕೆ ಅನ್ನೋದ್ರ ಬಗ್ಗೆ ನಿಮ್ಗೆ ಇವತ್ತು ವಿವರಣೆ ಕೊಡ್ತೇನೆ. ನಾವು ಮನುಷ್ಯರೇನಿದ್ದೇವೆ ಅಂಥವ್ರು ಏನು ಮಾಡ್ತೇವೆ ಅಂದ್ರೆ, ನಾವು ಪ್ರತಿಯೊಬ್ಬರು ನಮ್ಮ ಸಂಕಟಗಳನ್ನ ಹೋಗಿಸಿ ನಮಗೆ ಶುಭ ಆಗಲಿ, ನಮಗೆ ಶುಭ ಆಗಬೇಕು, ಶುಭವನ್ನು ಮಾಡಬೇಕು ಅನ್ನೋದಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ, ಈ ಶುಭವನ್ನು ಮಾಡುವಂಥವ ಅಂದ್ರೆ ಸಂಕಷ್ಟವನ್ನು ಹೋಗಲಾಡಿಸುವವ ಗಣಪತಿ ಅಂತ ಹೇಳಿ ನಾವೇನು ಮಾಡ್ತೀವಿ ಅಂದ್ರೆ, ಗಣಪತಿಯನ್ನು ಆರಾಧನೆ ಮಾಡಿ ಪೂಜಿಸಿ ಉಪವಾಸ ಮಾಡಿ ನಾವು ಸಂಕಷ್ಟ ಚತುರ್ಥಿಯನ್ನು ಮಾಡ್ತೀವಿ. ಪುರಾಣಗಳ ಪ್ರಕಾರ ಈ ಸಂಕಷ್ಟ ಚತುರ್ಥಿ ಏನು ನಾವು ವ್ರತವನ್ನು ಮಾಡ್ತೀವಿ ಅಂದ್ರೆ, ಇದನ್ನು ಉಪವಾಸ ಮಾಡಿ ನಾವು ಪಾಲಿಸ್ತೇವಿ, ಅದನ್ನ ಶ್ರೀಕೃಷ್ಣ ಇದ್ದಾವ ಪಾಂಡವರ ಪೂರ್ವಜರು ನಳ ಮಹಾರಾಜ ಅಂತಿದ್ದ ಅವರಿಗೆಲ್ಲಾನು ಇದರ ಮಹತ್ವವನ್ನ ಈ ಋತುದ ವಿವರಣೆಯನ್ನ ಶ್ರೀಕೃಷ್ಣ ಪರಮಾತ್ಮನ ಹೇಳ್ಯಾನಂತ ಹೇಳಿ ಪುರಾಣದಾಗದ. ಪುರಾಣದಾಗ ಇನ್ನೂ ಏನದ ಅಂತಂದ್ರ, ಒಮ್ಮೆ ಕೈಲಾಸದಾಗ ಶಿವ ಪಾರ್ವತಿ ಕೂತಿದ್ರಂತ. ಆಗ ಈ ಋಷಿ ಮುನಿಗಳು ಆವಾಗ ಋಷಿ ಮುನಿಗಳು ಏನು ಮಾಡಿದ್ರಂತ, ಹೋಗಿ ಕೇಳಿದ್ರಂತ, ಭೂಲೋಕದಾಗ ಎಷ್ಟೋ ಜನರಿಗೆ ಎಷ್ಟೆಷ್ಟೋ ಸಂಕಷ್ಟಗಳವ, ಅದನ್ನೆಲ್ಲ ನಿವಾರಿಸ್ಬೇಕಂದ್ರ ಈ ರೋಗ, ದಾರಿದ್ರ್ಯ, ಈ ಸಂಕಟ ಮತ್ತು ಇದೆಲ್ಲ ಸೇರಿಸಿ ವಿದ್ಯಾಬುದ್ಧಿ ಚಲೋ ಬರ್ಬೇಕಂದ್ರೆ ಏನು ಮಾಡಬೇಕು ಅಂತ. ಆವಾಗ ಶಿವ ಪಾರ್ವತಿ ಇಬ್ರು ಹೇಳಿದ್ರಂತ, ಈ ಎಲ್ಲ ಸಂಕಷ್ಟಗಳನ್ನು ಹೋಗಲಾಡಿಸವ ಗಣಪತಿ ಒಬ್ಬನ, ಅವನ ಮೊದಲೊಂದಿಪ್ಪ, ಅವನನ್ನ ನೀವು ಪೂಜೆ ಮಾಡಬೇಕು, ಅವನನ್ನ ನೀವು ಆರಾಧಿಸಬೇಕು ಅಂಥೇಳಿ ಈ ಋತದ ಕಥೆಯನ್ನ ಶಿವಪಾರ್ವತಿಯರು ಆ ಋಷಿ ಮುನಿಗಳಿಗೆ ಹೇಳಿದ್ರು ಅನ್ನೋದು ಕೂಡ ಪುರಾಣದಾಗದ. ಅಂದ್ರೆ ಆಮೇಲೆ ಈ ಋತವನ್ನು ಹೆಂಗ್ ಮಾಡೋದು? ಸಂಕಷ್ಟ ಚತುರ್ಥಿ ದಿವಸ ಮುಂಜಾನೆ ಲಘುನ ಎದ್ದು ನಿಮ್ಮೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಶುಚಿಭೂತರಾಗಿ ಅವತ್ತಿನ ದಿವಸ ಪೂರ್ತಿ ಉಪವಾಸ ಇದ್ದು, ಆಮೇಲೆ ಅವತ್ತಿನ ದಿವಸ ಗಣಪತಿಯನ್ನ ಪೂಜೆ ಮಾಡಬೇಕು. ಸಂಜೆ ಮುಂದೆ ಅಂದ್ರೆ ಚಂದ್ರ ಉದಯ ಆದ್ಮೇಲ, ಚಂದ್ರನ ಉದಯ ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಥರನೂ ಇರ್ತಾರೆ. ಅದನ್ನೆಲ್ಲ ಪಂಚಾಂಗನ ಕೊಟ್ಟಿರ್ತಾರೆ. ಆ ಪಂಚಾಂಗ ನೀವು ನೋಡಿ, ಅದು ಯಾವಾಗ ಚಂದ್ರ ಉದಯ ಆಗ್ತಾನ, ಚಂದ್ರ ಉದಯ ಆದ ಮ್ಯಾಲ ಆ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಅವನಿಗೆ ನಮಸ್ಕರಿಸಿ ಆಮೇಲೆ ನೀವು ಪ್ರಸಾದವನ್ನು ತಿಂದು ಆಮೇಲೆ ನೀವು ನಿಮ್ದು ಊಟ ಮಾಡ್ಬೋದು ರಾತ್ರಿ. ಹಿಂಗ ಪದ್ಧತಿ ಇರ್ತದ. ಸಂಕಷ್ಟಿ ಅಂದ್ರೆ ಸಂಕಷ್ಟ ಚತುರ್ಥಿ ಇದು ಹುಣ್ಣಿಮೆ ಆದ 3ನೇ ದಿವಸ ಅಥವಾ ಒಂದೊಂದ್ಸಲ 4ನೇ ದಿವಸ, ಅಂದ್ರೆ ತಿಥಿ ಯಾವತ್ತಿನ ದಿವಸ ಇರ್ತದ, ಚತುರ್ಥಿ ತಿಥಿ ಅವತ್ತಿನ ದಿವಸ ಬರ್ತದ. ಮತ್ತು ಬೇರೆ ಬೇರೆ ಪ್ರದೇಶದಾಗ ಚಂದ್ರೋದಯ ಅಂತೂ ಬೇರೆ ಬೇರೆ ಆಗ್ತಾವಂತ ನಿಮ್ಗೆ ಹೇಳೋದಲ್ಲ ಇದೀಗ. ಹಂಗ ಪಂಚಾಂಗ ನೋಡಿ ಚಂದ್ರೋದಯ ಯಾವಾಗಿರ್ತದ ಆಗ ನೋಡಿ ಚಂದ್ರನನ್ನು ಸಹಿತ ಪೂಜೆ ಮಾಡಿ ತಮ್ಮ ತಮ್ಮ ಉಪವಾಸಗಳನ್ನ ಬಿಡ್ತಾರೆ. ಇನ್ನು ಸಂಕಷ್ಟಿ ಚತುರ್ಥಿ ಒಂದ್ ವೇಳೆ ಮಂಗಳವಾರ ಬಂತಂದ್ರ ಅದನ್ನ ಅಂಗಾರಕ ಸಂಕಷ್ಟಿ ಚತುರ್ಥಿ, ಅಂಗಾರಿಕಾ ಸಂಕಷ್ಟ ಚತುರ್ಥಿ ಅಂತಾರ. ಅಂದ್ರ ಈ ಅಂಗಾರಿಕಾ ಸಂಕಷ್ಟ ಚತುರ್ಥಿ ಎಷ್ಟು ಮಹತ್ವದ ಅಂದ್ರ, ಇವತ್ತಿನ ದಿವಸ ಅಂದ್ರೆ ಅಂಗಾರಕ ಸಂಕಷ್ಟಿ ಇದ್ದ ದಿವಸ ನೀವು ಸಂಕಷ್ಟಿಯನ್ನ ಆಚರಣೆ ಮಾಡಿ ದೇವರನ್ನ ಪದ್ಧತಿ ಪ್ರಕಾರ ಪೂಜೆ ಮಾಡಿ ಉಪವಾಸ ಮಾಡಿ ಚಂದ್ರನ ನೀರು ಬಿಟ್ಟು ಆಮೇಲೆ ನೀವು ಊಟ ಮಾಡೋದು ಮಾಡಿದ್ರಿ ಅಂದ್ರೆ ಆ ವರ್ಷ ಇರೋಂಥ ನಿಮ್ಮ ಪೂರ್ತಿ ವರ್ಷ ಬರುವಂತ ಸಂಕಟಗಳೆಲ್ಲ ಆ ಅಂಗಾರಕ ಹೋಗಿಸ್ತಾನ. ಅಂಗಾರಕ ಇದ್ದಾವ. ಹಂಗ ಇದು ಈ ದಿವಸದ ಅಂಗಾರಕ ಸಂಕಷ್ಟಿ ಪ್ರಮುಖ ಆಗಿದೆ. ಮತ್ತ ಈ ಸಂಕಷ್ಟಿ ಏನು ಸಂಕಷ್ಟ ಚತುರ್ಥಿ ಆಕ್ಚುಲಿ ಅದು ಸಂಕಷ್ಟ ಚತುರ್ಥಿ, ಅದು ಪ್ರತಿ ತಿಂಗಳು ಒಂದೊಂದು ಬರ್ತದೆ. ಆಮೇಲೆ ಅಧಿಕ ಮಾಸ ಬಂದಾಗ 13 ಬರ್ತಾವ. ಅಂದ್ರೆ ವರ್ಷ 12 ಬರ್ತಾವ, ಅಧಿಕ ಮಾಸ ಬಂದಾಗ 13 ಬರ್ತಾವ. ಮತ್ತು ಪ್ರತಿಯೊಂದು ತಿಂಗಳ ಸಂಕಷ್ಟ ಚತುರ್ಥಿಗೆ ಬೇರೆ 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 ಆದಂಥ ಕಥೆಗಳವ. ಆ ಪ್ರತಿಯೊಂದು ಕಥೆಯನ್ನ ನಾನು ಬೇರೆ ಬೇರೆ ವಿಡಿಯೋದಲ್ಲಿ ನಿಮಗೆ ಮುಂದೆ ಹೇಳ್ತೀನಿ. ಇವತ್ತಿನ ದಿವಸ ಬರೀ ಸಂಕಷ್ಟ ಚತುರ್ಥಿಯನ್ನ ಯಾಕೆ ಆಚರಿಸ್ತಾರ, ಅದರ ಫಲ ಏನು, ಅದನ್ನ ಹೆಂಗೆ ಮಾಡ್ತಾರ, ಎದಕ್ಕೆ ಮಾಡ್ತಾರ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿ ಬರ್ತಾವ ಅಂತ ಹೇಳಿದಲ್ಲ, ಅದು ಪ್ರತಿ ತಿಂಗಳು ಬಂದಾಗ
ಪ್ರತಿ ತಿಂಗಳ ಗಣಪತಿಯ ಪೂಜೆ ಮಾಡುವುದರ ಗಣಪತಿಯ ಹೆಸರು ಬೇರೆ ಬೇರೆವ, ಮತ್ತು ಗಣಪತಿಯನ್ನ ಪೀಠ ಅಂದ್ರೆ ಕೂಡಿಸಿ ಪೂಜೆ ಮಾಡುವಂತ ಪೀಠದ ಹೆಸರು ಸಹಿತ ಬೇರೆ ಬೇರೆವ. ಅಂದ್ರೆ ನಿಮಗೆ ಹೇಳ್ತೀನಿ, ತಿಂಗಳ ಒಳಗೆ ಹೇಳ್ಬೇಕಂದ್ರ ಚೈತ್ರ ತಿಂಗಳ ಏನಿರ್ತದ ಅವತ್ತಿನ ದಿವಸ ಅಂದ್ರೆ ಆ ತಿಂಗಳಲ್ಲಿ ಬಂದಂತ ಸಂಕಷ್ಟ ಚತುರ್ಥಿಗೆ ಹೆಸರೇನಂದ್ರ ಆವತ್ತಿನ ಗಣಪತಿಯ ಹೆಸರು ವಿಕಟ ಮಹಾಗಣಪತಿ ಅಂತ. ಆಮೇಲೆ ಗಣಪತಿಯನ್ನ ಇಟ್ಟು ಪೂಜೆ ಮಾಡುವಂತ ಪೀಠದ ಹೆಸರು ವಿನಾಯಕ ಪೀಠ ಅಂತ. ಇನ್ನು ವೈಶಾಖ ಮಾಸದ್ದು ಚಣಕ್ರ ರಾಜ ಏಕದಂತ ಮಹಾಗಣಪತಿ ಅಂತ ಹೇಳಿ ಗಣಪತಿ ಹೆಸರು. ಆಮೇಲೆ ಅದನ್ನ ಗಣಪನಿಟ್ಟು ಪೂಜೆ ಮಾಡುವಂತ ಪೀಠದ ಹೆಸರು ಶ್ರೀಚಕ್ರ ಪೀಠ ಅಂತ ಹೇಳಿ. ಮುಂದೆ ಜ್ಯೇಷ್ಠ ಮಾಸದ್ದು ಕೃಷ್ಣ ಪಿಂಗಲ ಮಹಾಗಣಪತಿ ಅಂತ ಹೇಳಿ ಗಣಪತಿ ಹೆಸರು. ಮತ್ತ ಪೀಠದ್ದು ಶ್ರೀ ಶಕ್ತಿ ಗಣಪತಿ ಪೀಠ ಅಂತ ಹೇಳಿ. ಇನ್ನು ಆಷಾಢ ಮಾಸದ್ದು ಗಜಾನನ ಗಣಪತಿ ಅಂತ ಹೇಳಿ ಗಣಪತಿ ಹೆಸರು. ಮತ್ತ ಪೀಠ ವಿಷ್ಣು ಪೀಠ. ಶ್ರಾವಣ ಮಾಸದ್ದು ಹೇರಂಬ ಮಹಾಗಣಪತಿ ಅಂತ ಹೇಳಿ ಹೆಸರು. ಮತ್ತ ಗಣಪತಿ ಪೀಠ. ಇನ್ನ ಭಾದ್ರಪದ ಮಾಸದ್ದು ವಿಘ್ನರಾಜ ಮಹಾಗಣಪತಿ ಅಂತ ಹೇಳಿ ಗಣಪತಿ ಹೆಸರು. ಪೀಠದ್ದು ವಿಘ್ನೇಶ್ವರ ಪೀಠ. ಮತ್ತ ಅಶ್ವಿನ ಮಾಸದ್ದು ವಕ್ರತುಂಡ ಮಹಾಗಣಪತಿ ಅಂತ ಗಣಪತಿ ಹೆಸರು. ಮತ್ತ ಪೀಠ ಭುವನೇಶ್ವರಿ ಪೀಠ. ಕಾರ್ತಿಕ ಮಾಸದ್ದು ಗಣದೀಪ ಮಹಾಗಣಪತಿ ಅಂತ ಹೇಳಿ ಗಣಪತಿ ಹೆಸರು. ಮತ್ತ ಪೀಠ ಏನದ ಶಿವಪೀಠ. ಮುಂದ ಮಾರ್ಗಶಿರದ್ದು ಅಕುರಾತ ಮಹಾಗಣಪತಿ ಅಂತ ಗಣಪತಿ ಹೆಸರು. ದುರ್ಗಾ ಪೀಠದ ಹೆಸರು. ಮತ್ತ ಪುಷ್ಯ ಮಾಸದ್ದು ಲಂಬೋದರ ಮಹಾಗಣಪತಿ ಅಂತ ಗಣಪತಿ ಹೆಸರು. ಮತ್ತು ಸೌರಪೀಠದ ಹೆಸರು. ಮಾಘ ಮಾಸದ್ದು ದ್ವಿಜಪ್ರಿಯ ಮಹಾಗಣಪತಿ ಅಂತ ಗಣಪತಿ ಹೆಸರು. ಮತ್ತು ಪೀಠ ಸಾಮಾನ್ಯ ದೇವಪೀಠ. ಇನ್ನು ಫಾಲ್ಗುಣ ಬಾಲಚಂದ್ರ ಮಹಾಗಣಪತಿ ಅಂತ ಗಣಪತಿ ಹೆಸರು. ಮತ್ತು ಪೀಠ ಆಗಮ ಪೀಠ. ಅದಲ್ದನ ಈಗ 12 ಹೇಳಿದೆ. 13 ಅಧಿಕ ತಿಂಗಳು ಬಂದಾಗ, ಅಧಿಕ ಮಾಸ ಬಂದಾಗ ವಿಭವನ ಪಾಲಕ ಮಹಾಗಣಪತಿ ಅಂತ ಗಣಪತಿ ಹೆಸರು. ದೂರ್ವ ಬಿಲ್ವ ಪತ್ರ ಪೀಠ ಅಂತ ಹೇಳಿ ಪೀಠದ ಹೆಸರು. ಈ ದಿನಗಳಲ್ಲಿ ಪ್ರತಿ ದಿನಗಳಲ್ಲಿ ಆಯಾ ಗಣಪತಿಯ ಹೆಸರುಗಳನ್ನು ತಗೊಂಡು ಆಯಾ ಪೀಠದ ಹೆಸರು ತಗೊಂಡು ಆಯಾ ಪೀಠದಲ್ಲಿ ನಿಮಗೆ ಸಾಧ್ಯವಿದ್ದ ಮಟ್ಟಿಗೆ ನೀವು ಗಣೇಶನನ್ನ ಪೂಜೆ ಮಾಡಿದ್ರೆ ಭಕ್ತರಿಗೆ ಗಣೇಶನಿದ್ದ ತನ್ನ ಅಸ್ತಿತ್ವವನ್ನು ಕೊಡ್ತಾನ. ಅಂದ್ರ ಅವನ ಆಗಮನ ಆಗ್ತದ, ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾನ, ನಿಮ್ಮ ದುಃಖ ಕಷ್ಟಗಳನ್ನ ಎಲ್ಲಾನು ಹೋಗೋ ಹಂಗ್ ಮಾಡ್ತಾನ ಅಂತ. ಅಂದ್ರೆ ಗಣೇಶನ ನಾವು ಬುದ್ಧಿವಂತಿಕೆಗೆ ಮಾಡ್ತೀವಿ, ಸಮೃದ್ಧಿಗೆ ಮಾಡ್ತೀವಿ, ಮತ್ತ ಅದೃಷ್ಟದ ದೇವರು ಅಂತ ಹೇಳಿ ನಾವೇನ್ ಮಾಡ್ತೀವಿ ಅಂದ್ರೆ ಇಡೀ ಭಾರತ ತುಂಬ ಪೂಜೆ ಮಾಡ್ತೀವಿ. ಗಣೇಶ ಮೊದಲೊಂದಿಪ್ಪಾಯ್ಮ ಅಂತ ಹೇಳಿ ಏನ್ ಮಾಡ್ತೀವಿ, ಯಜ್ಞ ಯಾಗಗಳನ್ನ ಮಾಡುವಾಗ ಪ್ರಾರಂಭಕ್ಕ, ಉದ್ಯಮದ ಪ್ರಾರಂಭಕ್ಕ, ಇನ್ನೂ ಅನೇಕ ಶುಭ ಕಾರ್ಯಗಳನ್ನು ಮಾಡುವಾಗ ಕೂಡ ಕಾರ್ಯಕ್ರಮದ ಪ್ರಾರಂಭಕ್ಕ ನಾವು ಸಂಪ್ರದಾಯ ಪದ್ಧತಿಯಾಗಿ ಗಣೇಶನ ಪೂಜೆ ಮಾಡಿ ಮುಂದಿನ ಕಾರ್ಯಕ್ರಮಗಳನ್ನ ನಾವು ಪ್ರಾರಂಭ ಮಾಡ್ತೀವಿ. ಈ ಗಣಪತಿಯ ಈ ಸಂಕಷ್ಟಿ ಚತುರ್ಥಿಯನ್ನ ಮಾಡಿದ್ರ ಬರೇ ನಮ್ಮ ಕಷ್ಟಗಳು ಹೋಗ್ತಾವ ಅಥವಾ ನಮಗ್ ಸಮೃದ್ಧಿ ಸಿಗ್ತದ ಅಲ್ಲ, ಅದ್ರ ಜೊತೆಗೆ ನಾವು ಮಾಡಿದಂತ ಪಾಪಗಳ ಸಹಿತ ನಷ್ಟ ಆಗ್ತಾವ. ನಮಗೇನಾದ್ರೂ ಅಪಖ್ಯಾತಿ ಬಂದಿದ್ರ ಅವು ಸಹಿತ ಹೋಗ್ಲಾಡಿಸ್ತಾವ. ಮತ್ತ ದುರದೃಷ್ಟ ಏನಾದ್ರೂ ಇದ್ರ ಅದನ್ನೂ ಸಹಿತ ಹೋಗ್ಲಾಡಿಸ್ತದ. ಈ ರೀತಿ ಅತೀ ಮಹತ್ವವಾದದ್ದದ. ಇನ್ನ ನಾವು ಗಣೇಶನ ಹೆಂಗ ನೋಡ್ತೇವಿ ಅಂದ್ರೆ, ಈ ಗಜಾನನ ರೂಪ ಏನದ ಅಂದ್ರೆ ಒಂದು ಬರೀ ರೂಪ ಅಲ್ದನ ಅದಕ್ಕೆ ಒಂದು ಪೌರಾಣಿಕ ಮಾತ್ರ ಅಲ್ಲೂ ಇಲ್ಲ. ಅದು ಅದ್ರ ಜೊತೆಗೆ ನಮ್ಮ ಈಗಿನ ಇದ್ರ ಪ್ರಕಾರ ನಾವು ಹೊಂದಿಸಿ ನೋಡಿದ್ರೆ ಅದ್ರ ಹಿಂದೆ ಅರ್ಥನೂ ಅದ. ಏನಂದ್ರೆ ಅವನು ದೊಡ್ಡ ಆನೆ ಅಂತ ತಲೆ ಏನದಲ್ಲ, ಅದು ನಮ್ಮ ಅಂದ್ರ ವಿಶಾಲವಾದಂತ ಶಕ್ತಿ, ಬುದ್ಧಿಶಕ್ತಿ ಇರ್ತದ, ಪ್ರತಿಯೊಬ್ಬರಲ್ಲಿ ಇರ್ತದ. ಆದ್ರೆ ಅದ್ರಾಗ ಗಣಪತಿಯಲ್ಲಿ ಅಷ್ಟು ದೊಡ್ಡ ತಲೆ ಇರೋದಕ್ಕೆ ಅವ ಅತೀ ಬುದ್ಧಿಶಾಲಿ. ಮತ್ತ ಅವನ್ನ ಸಣ್ಣ ಕಣ್ಣುಗಳಿರ್ತಾವ. ಏನಂದ್ರ ಅವನ ಧ್ಯಾನವನ್ನ ಮತ್ತು ವಿವೇಚನೆಯನ್ನ, ದೂರದೃಷ್ಟಿಯನ್ನ ಅದು ನಿರೂಪಿಸ್ತದ. ಮತ್ತ ಅಲ್ದನ ಅವಂದೇನು ಹೊಟ್ಟಿಷ್ಟು ದೊಡ್ಡದಲ್ರಿ, ಅದೇನಂದ್ರೆ ಎಂಥ ಪರಿಸ್ಥಿತಿ ಒಳಗ ಸಹಿತ ನಿಮಗೆ ಜೀವನದ ಉದ್ದಕ್ಕೂ ಯಾವುದೇ ಪರಿಸ್ಥಿತಿ ಒಳಗ ನೀವು ಹೊಟ್ಟಿಯೊಳಗೆ ಎಲ್ಲ ಹಿಡಿದಿಟ್ಕೋಬೇಕು. ಅಂದ್ರೆ ಎಲ್ಲಾರು ಮುಂದೆ ವಡ 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 ಅಂತ ಹೇಳಬಾರ್ದು, ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಲಿಕ್ ಬರಬೇಕು ಅನ್ನುವಂತ ಅರ್ಥ ಕೊಡ್ತದ. ಮತ್ತ ಅವನಿಗಿರುವಂತ ಮರದಂತ ದೊಡ್ಡ ಕಿವಿಗಳೇನವ ಅಂದ್ರೆ
ಯಾರೇ ಹೇಳೋ ಮಾತನ್ನ ನಾವು ಕಿವಿಗೊಟ್ಟು ಏಕಾಗ್ರತೆಯಿಂದ ಕೇಳಬೇಕು ಅನ್ನುವಂಥ ಅರ್ಥನೂ ಅದ. ನಮ್ಮ ಸಾಮಾಜಿಕ ಅರ್ಥ ಸಹಿತದ, ಬರೇ ಪುರಾಣದ ಅರ್ಥಗಳಿಲ್ಲ. ಹಿಂಗ ನಾವು ಗಣೇಶನನ್ನ ಸಂಕಷ್ಟ ಚತುರ್ಥಿ ದಿವಸ ಮಾಡಿ ಪೂಜೆ ಮಾಡಿ ನಾವೆಲ್ಲರೂ ಅವನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ನೀವು ಎಲ್ಲರೂ ಮಾಡ್ರಿ. ವಂದನೆಗಳು. ಮತ್ತು ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತು ಐಕಾನ್ ಒತ್ತೋದನ್ನ ಮರಿಬೇಡ್ರಿ. ಕಾಮೆಂಟು ಬರೀರಿ. ಹಂಗೆ ಮುಂದಿನ ವಿಡಿಯೋ ಒಳಗೆ ನಮ್ಮ ಭೇಟಿ. ಮತ್ತು